ಸರಸ್ವತಿ ಪುತ್ರ ಬದುಕಿನ ಯಾನವನ್ನು ಮುಗಿಸಿದ್ದಾರೆ. ಸರಸ್ವತಿ ಸಮ್ಮಾನ್ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಎಸ್ಎಲ್ ಭೈರಪ್ಪ ಅಂದಾಕ್ಷಣ ಕಾದಂಬರಿಗಳು ನೆನಪಾಗುತ್ತೆ. ಬದುಕಿನ ಯಾನವನ್ನ ಸರಸ್ವತಿ ಪುತ್ರ ಮುಗಿಸಿದ್ದಾರೆ. ಸರಸ್ವತಿ ಸಮ್ಮಾನ್ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಹಿತ್ಯಾಭಿಮಾನಿಗಳು ಹಲವು ಕ್ಷೇತ್ರದ ಗಣ್ಯರಿಂದ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇಂದು ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಕಲಾ ಮಾಧ್ಯಮದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅಂತಿಮ ದರ್ಶನವನ್ನ ಸಿಎಂ ಮತ್ತು ಡಿಸಿಎಂ ಪಡೆಯಲಿದ್ದಾರೆ. ಗಣ್ಯಾತಿಗಣ್ಯರು ಈಗ ಆಲ್ರೆಡಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕನ್ನಡದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಇನ್ನು ನೆನಪು ಮಾತ್ರ. ಎಸ್ಎಲ್ ಭೈರಪ್ಪ ಅವರು ತಮ್ಮ ಸಿದ್ಧಾಂತಗಳಿಂದ ಆ ಕಾದಂಬರಿಗಳನ್ನು ಬರಿತಾ ಇದ್ದಂತಹ ವೈಶಿಷ್ಟ್ಯತೆ ವಿಶೇಷತೆಯಿಂದ ಸಾಕಷ್ಟು ಸಾಹಿತ್ಯಾಭಿಮಾನಿಗಳನ್ನು ಸಂಪಾದನೆ ಮಾಡಿದರು. ಕೇವಲ ಸಾಹಿತ್ಯಾಭಿಮಾನಿಗಳಷ್ಟೇ ಅಲ್ಲ, ಇನ್ನು ವೈಯಕ್ತಿಕವಾಗಿಯೂ ಕೂಡ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದರು. ಹುಟ್ಟಿನಿಂದಲೂ ಕೂಡ ಕಷ್ಟವನ್ನು ನೋಡಿ ಬೆಳೆದಂತಹ ಎಸ್ಎಲ್ ಭೈರಪ್ಪ ಅವರು ಯಾರೇ ಅವರ ಮನೆ ಬಾಗಿಲಿಗೆ ಕಷ್ಟ ಅಂತ ಹೋದರೂ ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇದ್ರು. ಕಷ್ಟದಲ್ಲಿರುವವರ ಜೊತೆಗೆ ತಾವು ನಿಲ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಂಥ ಒಂದು ಉತ್ತಮ ವ್ಯಕ್ತಿ ಅಂದರೆ ಎಸ್ಎಲ್ ನಿಧನರಾಗಿದ್ದಾರೆ. ಅವ್ರನ್ನ ಕಳ್ಕೊಂಡು ಇಡೀ ರಾಜ್ಯವೇ ಬಡತನದಿಂದ ಬದುಕಿನ ಯಾನವನ್ನ ಸರಸ್ವತಿ ಪುತ್ರ ಮುಗಿಸಿದ್ದಾರೆ. ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ. ಇಂತಹ ಅದ್ಭುತವಾದ ಬರಹಗಾರ ಇವತ್ತು ನಮ್ಮ ಜೊತೆ ಇಲ್ಲ. ಇವತ್ತು ಅಂತಿಮವಾಗಿ ಎಲ್ಲರೂ ಕೂಡ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರನ್ನು ನಾವು ನೋಡಬೇಕು ಅಂದರೆ ಮತ್ತೆ ನಮಗೆ ಸಿಗೋದಿಲ್ಲ. ಕೇವಲ ಅವರ ಪುಸ್ತಕಗಳ ಮೂಲಕ ಮಾತ್ರ ನಮ್ಮ ಜೊತೆ ಜೀವಂತವಾಗಿರ್ತಾರೆ. ಅವರ ಪುಸ್ತಕಗಳ ಮೂಲಕ ಸದಾ ನಮ್ಮ ಜೊತೆಯಲ್ಲೇ ಇರ್ತಾರೆ. ಆದರೆ ದೈಹಿಕವಾಗಿ ನಮ್ಮಿಂದ ಅವರು ದೂರ ಆಗಿರಬಹುದೇ ವಿನಃ ಅವರ ಪುಸ್ತಕಗಳಲ್ಲಿರುವಂತಹ ಪದಗಳಾಗಿರಬಹುದು, ಅವರು ಜೋಡಿಸ್ತಾ ಇದ್ದಂತಹ ಪದಗಳ ಜೋಡಣೆ ಆಗಿರಬಹುದು, ಯಾರ ಕೈಲೂ ಅಷ್ಟರ ಮಟ್ಟಿಗೆ ಸುಂದರವಾಗಿ ಒಂದು ಪುಸ್ತಕವನ್ನು ಕಣ್ಣಿಗೆ ಕಟ್ಟುವಂತೆ ಕಾದಂಬರಿಯನ್ನು ಬರೆಯುವಂಥದ್ದು ಇದೆಯಲ್ಲ, ಈ ಕಲೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯೋದಿಲ್ಲ. ಆ ಸರಸ್ವತಿ ತಾಯಿ ಇವರಿಗೆ ಕರುಣಿಸಿದ್ರು. ಆ ಸರಸ್ವತಿಯ ಆಶೀರ್ವಾದದಿಂದ ಆ ಪದಗಳ ಜೋಡಣೆ ಮಾಡ್ತಾ ಇದ್ರಲ್ಲ, ಆ ಪುಸ್ತಕಗಳನ್ನು ಓದುವಾಗ ನಾವು ಆ ಪುಸ್ತಕದೊಳಗೆ ಎಷ್ಟು ಇನ್ವಾಲ್ವ್ ಆಗ್ತೀವಿ ಅಂತಂದರೆ ಆ ಪುಸ್ತಕವನ್ನು ಎತ್ತಿಡುವುದಕ್ಕೆ ಮನಸ್ಸೇ ಬರಲ್ಲ. ಅಷ್ಟರ ಮಟ್ಟಿಗೆ ಆ ಕಾದಂಬರಿಗಳನ್ನು ಬರಿತಾ ಇದ್ರು. ಕೆಲವೊಂದಿಷ್ಟು ಕಾದಂಬರಿಗಳು ಅವರ ಏನು ಬರೆದಿದ್ರು ಕಾದಂಬರಿ ಅದನ್ನು ಸಿನಿಮಾ ಕೂಡ ಮಾಡಲಾಗಿದೆ. ಸಿನಿಮಾ ಮಾಡುವ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಅವರ ಕಾದಂಬರಿ ಪಡ್ಕೊಂಡಿದೆ. ಇನ್ನು ಗೃಹಭಂಗ ಅಂತ ಒಂದು ಧಾರಾವಾಹಿ ಕೂಡ ಆಯಿತು. ಇವರು ಬರೆದಂತಹ ಗೃಹಭಂಗ ಏನಿದೆ ಕಾದಂಬರಿ, ಅದು ಧಾರಾವಾಹಿಯಾಗಿ ಕೂಡ ಸಾಕಷ್ಟು ಜನರ ಮನವನ್ನು ಗೆಲ್ತು, ಮನೆ ಮನೆ ಮಾತಾಗಿತ್ತು. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ದಂತಹ ಕೆಲವೊಂದಿಷ್ಟು ದೌರ್ಜನ್ಯಗಳಾಗಿರಬಹುದು, ಅದೆಲ್ಲವನ್ನು ಕೂಡ ಆ ಧಾರಾವಾಹಿಯಲ್ಲಿ ನಮಗೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಲೀಸ್ಟ್ ಅಂತೂ ಬಂದಿಲ್ಲ. ಪ್ರೋಟೋಕಾಲಿಂದ ಡಿಪಾರ್ಟ್ಮೆಂಟಿಂದ ಏನಾದರೂ ಮಾಹಿತಿ ಬಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಲ್ ಅಧಿಕಾರಿಗಳ ಜೊತೆಗೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ. ನೀವು ನೋಡ್ಬೋದು ಇಲ್ಲಿ VIP, VVIPಗೆ ಸಪ್ರೇಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಾದ ನಂತರ ಸಾರ್ವಜನಿಕರಿಗೆ ದರ್ಶನಕ್ಕೆ ಸಪ್ರೇಟ್ ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಪ್ರಮುಖವಾಗಿ ಪೊಲೀಸ್ ಭದ್ರತೆ ಹೇಗಿದೆ ಸರ್ ಈಗ ಇಲ್ಲಿನ ಒಂದು ಸ್ಥಳಕ್ಕೆ? ನಿನ್ನೆ ಸಂಜೆ ನಾನು DCP ಅವರು ಸ್ಥಳ ತನಿಖೆ ಮಾಡಿ ಇಲ್ಲಿ ಯಾವ ರೀತಿ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಬೇಕು ಅನ್ನೋದನ್ನು ಚರ್ಚೆ ಮಾಡಿ, ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು, VIPಗಳು ಯಾವ ಕಡೆ ಬರಬೇಕು, VVIPಗಳು ಯಾವ ಕಡೆ ಬರಬೇಕು, ಸಾರ್ವಜನಿಕರಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು, ಪಾರ್ಥಿವ ಶರೀರ ಎಲ್ಲಿಟ್ಟರೆ ಸಾರ್ವಜನಿಕರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ, ಎಲ್ಲವನ್ನ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ. ಹಾಗಾಗಿ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಜಾಯಿಂಟ್ CP ಅವರ ನೇತೃತ್ವದಲ್ಲಿ DCP ಅವರು ಅವರ ತಂಡ ಚೆನ್ನಾಗಿ. ಇದಿಷ್ಟು ಏನು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಭಾರತೀಯ ಸಾಹಿತ್ಯ ಲೋಕದ ಧ್ರುವತಾರೆ ಇವತ್ತು ನೆನಪು ಮಾತ್ರ. ಸರಸ್ವತಿ ಪುತ್ರ ಅಂತಲೇ ಇವರು ಖ್ಯಾತಿಯಾಗಿದ್ರು. ಭೀಮಾಕಾಯದ ಕಾದಂಬರಿಕಾರರಾದ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಅವರು ಸದ್ಯಕ್ಕೆ ನಮ್ಮ ಜೊತೆ ಇಲ್ಲ. ಏಕೆಂತಂದರೆ ಅವರು
ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಅವರ ಎಲ್ ಭೈರಪ್ಪ ಅಂತಿಮ ದರ್ಶನವನ್ನ ಗಣ್ಯರು ಪಡೆದಿದ್ದಾರೆ. ಬಿಜೆಪಿ ನಾಯಕರಾದ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಮುನಿರತ್ನ, ನಿರ್ದೇಶಕ TS ನಾಗಾಭರಣ, ಬಿ ಜಯಶ್ರೀ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಜನರು ಕೂಡ ಪಡಿತಾ ಇದ್ದಾರೆ. ಹಲವು ಗಣ್ಯರು ಕೂಡ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಬಿಜೆಪಿ ನಾಯಕರಾದ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ರಾಜಕಾರಣಿಗಳು ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಮುನಿರತ್ನ, ನಿರ್ದೇಶಕ TN ನಾಗಾಭರಣ ಅವರು ಕೂಡ ಅಂತಿಮ ದರ್ಶನ ಪಡೆದಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಜನರು ಕೂಡ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಅಂತಿಮ ದರ್ಶನಕ್ಕಾಗಿ ತುಂಬ ದುಃಖವನ್ನು ಕೊಡುವಂತಹ, ಹಾಗೆಯೇ ಮನಸ್ಸಿಗೆ ಒಂದು ರೀತಿ ಸ್ಫೂರ್ತಿಯನ್ನು ಕೊಡುವಂತಹ ಕ್ಷಣ. ಈ ವ್ಯಕ್ತಿ ಕೇವಲ ಒಂದು ವ್ಯಕ್ತಿಯಲ್ಲ, ಇಡೀ ಕನ್ನಡದ ಶಕ್ತಿ, ಕನ್ನಡದ ಆಸ್ತಿ. ಈ ತಪಸ್ವಿಗೆ ನಾವು ಯಾವ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಸಲ್ಲಿಸಬಹುದು, ಇದನ್ನಷ್ಟೇ ಯೋಚನೆ ಮಾಡೋಣ. ಅಕ್ಷರ ಲೋಕದ ಈ ಸಂತ ನಮಗೆ ಬಿಟ್ಟಿರುವಂತಹ ಅನರ್ಘ್ಯ ಭಂಡಾರ ಏನಿದೆ, ಅದನ್ನು ಉಳಿಸಿಕೊಳ್ಳುವ, ಬೆಳೆಸಿಕೊಳ್ಳುವ, ಅದರ ಮುಖಾಂತರ ಕನ್ನಡದ ಅಸ್ಮಿತೆಯನ್ನು ಮತ್ತೆ ಮತ್ತೆ ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಅವರನ್ನು ಸದಾಕಾಲ ನೆನೆಯೋಣ. ನಮಸ್ಕಾರ ಸರ್. ಅವ್ರ ಜೊತೆ ನೀವು ಕಂಡಂಥ ಒಂದೇ ಅನ್ಸರ್ ಸರ್. ಇದಿಷ್ಟು ಏನು ಖ್ಯಾತ ನಿರ್ದೇಶಕರಾಗಿರ್ತಕ್ಕಂಥ TS ನಾಗಾಭರಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜಂತೆ, ಅಭಿಷೇಕ್ ಅಶ್ವಗನ್. ಇನ್ನು ಅಕ್ಷರ ಲೋಕದ ಸಂತ, ಅಕ್ಷರ ಲೋಕದ ಮಾಂತ್ರಿಕ, ಕನ್ನಡ ಅಸ್ಮಿತೆ ಉಳಿಸಬೇಕು, ಕನ್ನಡ ಅಸ್ಮಿತೆಯನ್ನು ನೆಲೆಗೊಳಿಸಬೇಕು ಅಂತ ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಾಹಿತ್ಯ ಲೋಕಕ್ಕೆ ಹೊಸ ಯುವ ಪೀಳಿಗೆಯವರು ಸಾಹಿತ್ಯ ಲೋಕದ ಕಡೆ ಗಮನ ಹರಿಸಲಿ ಅಂತ ಸಾಕಷ್ಟು ಶ್ರಮ ಕೂಡ ವಹಿಸಿದ್ದಾರೆ. ನನಗೆ ತುಂಬ ಅತಿಯಾದ ಪರಿಚಯ ಇರೋದು ಅವರು ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ, ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನು ತುಂಬ ನಷ್ಟ ಅಂತಲೇ ನಾನು ಭಾವಿಸ್ತೇನೆ. ಏಕೆಂದರೆ ಅವರನ್ನು ನಾನು ಭೇಟಿ ಮಾಡಿದ್ದು, ಅವರ ಹತ್ರ ಮಾತಾಡಿದ್ದು, ಅವರ ಕಾದಂಬರಿ ಕೃತಿ ಮತದಾನ ಚಿತ್ರದ ಮಾಡುವಾಗ ಅವರನ್ನು ಭೇಟಿ ಮಾಡಿದ್ದು ನಾನು. ಅಂದರೆ ಹೆಚ್ಚು ನನಗೇನು ಒಡನಾಟ ಇರಲಿಲ್ಲ, ಅಥವಾ ಅವರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ. ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿರೋದು. ಆದರೆ ಅವರ ಕಾದಂಬರಿಗಳನ್ನು ಒಂದು 4-5 ಕಾದಂಬರಿಗಳನ್ನಾದರೂ ನಾನು ಓದಿದ್ದೇನೆ, ನಾನು ಸವಿದಿದ್ದೇನೆ. ನನಗೆ ಯಾವಾಗಲೂ ಅವರು ಅನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಈ ಮಣ್ಣಿನ ಸಂಸ್ಕಾರವನ್ನು, ಹಾಗೆಯೇ ಇತಿಹಾಸವನ್ನು, ಪುರಾಣಗಳನ್ನು ಮತ್ತು ತಾತ್ವಿಕ ಒಂದು ಸತ್ವಗಳನ್ನು ಇಟ್ಟುಕೊಂಡು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ. ನಮ್ಮನ್ನು ನಾವೇ ಮತ್ತೆ ನಾವು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗ್ತದೆ. ಒಂದೊಂದು ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ನಾನು ಪ್ರತಿ ಸಾರಿ ಅದನ್ನು ನಾನು ಒಂದು 5-6 ಬಾರಿ ಪೂರ್ತಿ ಓದಿದ್ದೇನೆ. 5-6 ಬಾರಿ ಓದಿದಾಗಲೂ ಬೇರೆ ರೀತಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೇನೆ. ಬಹುಶಃ ಓದುಗರನ್ನು ಸೆಳೆಯುವಂಥ ಅಥವಾ ವಿಚಾರಗಳನ್ನು ಮಂಥನಕ್ಕೆ ಬಿಡುವಂಥ ಕಾದಂಬರಿಕರ್ತ. ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಸಿಗಲಿಲ್ಲ ಅನ್ನೋದನ್ನು ಬಿಟ್ಟರೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಬಹುಶಃ ಭಾರತ ಕಂಡಂಥ ಅತ್ಯುನ್ನತ ಕಾದಂಬರಿಕರ್ತರಲ್ಲಿ ಅವರು ಒಬ್ಬರು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೇನೆ. 94 ವಸಂತಗಳನ್ನು ನೋಡಿದವರು. ಅವರನ್ನು ನಾವು ಸಂತೋಷದಿಂದ, ಗೌರವದಿಂದ ಕಳಿಸಿಕೊಡಬೇಕೇ ವಿನಃ ಅವರ ದುಃಖಪಟ್ಟು ಅವ್ರನ್ನ ಕಳಿಸೋದು ಅಷ್ಟು ಸರಿಯಲ್ವೇನೋ ಅನಿಸುತ್ತೆ. ಯಾಕೆಂದರೆ ಸಂಪೂರ್ಣ ಬದುಕನ್ನು ಬದುಕಿದ್ದಾರೆ ಅವರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಇನ್ನು ನಟಿ ತಾರಾ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋದನ್ನ ಹೊರತುಪಡಿಸಿದ್ರೆ ಸಾಕಷ್ಟು ಪ್ರಶಸ್ತಿಗಳು ಇವ್ರನ್ನ ಅರಸ್ತಾ ಬಂತು, ಸಾಕಷ್ಟು ಪ್ರಶಸ್ತಿಗಳನ್ನ ಕನ್ನಡ ಸಾರಸ್ವತ ಲೋಕದ ಅನಭಿಷಿಕ್ತ ದೊರೆ, ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ತಪ್ಪಾಗುತ್ತೆ. ಕನ್ನಡ ಅಸ್ಮಿತೆಯ ಎಲ್ಲ ಭಾವನೆಗಳನ್ನು
ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸ ಇರಲಿ, ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹವರು ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿದಾರ. 1955ರಿಂದ ಪ್ರಾರಂಭವಾದಂತಹ ಅವರ ಈ ಕಾದಂಬರಿ ಯಾನ ಉತ್ತರಾಖಂಡದವರೆಗೆ ಬಂದು ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ಮತ್ತೆ ಓದಬಹುದು ಅನ್ನುವಂತಹ ಒಂದು ದೀರ್ಘವಾದಂತಹ ಅದ್ಭುತವಾದಂತಹ ಅಕ್ಷರ ಸ್ಪರ್ಶ. ಇಂತಹ ಒಬ್ಬ ತಪಸ್ವಿಯನ್ನು ಅವರ ತಪಸ್ಸಿನ ಫಲವನ್ನು ಉಳಿಸುವಂತಹ ಅದ್ಭುತವಾದ ಕೆಲಸವನ್ನು ನಾವಿವತ್ತು ಪಡ್ಕೊಂಡಿದ್ದೇವೆ. ಅಕ್ಷರ ಲೋಕ ಸದಾಕಾಲ ಕನ್ನಡದ ಈ ಸಾರಸ್ವತ ಸಂತನನ್ನು ನೆನೆಸ್ತಾನೇ ಇರುತ್ತೆ. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮರೆಯೋದಾದರೂ ಹ್ಯಾಂಗ ಮರೆಯೋದಾದರೂ ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಆತ್ಮಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರ ಪ್ರತಿಯೊಂದು ಕಾದಂಬರಿಯಲ್ಲಿ ನಾವು ಮತ್ತೆ ಮತ್ತೆ ಅವರನ್ನು ಮರುಹುಟ್ಟು ಪಡಿತಾನೇ ಇರ್ತೇವೆ. ಮತ್ತೆ ಮತ್ತೆ ಅವರ ದರ್ಶನಗಳ ಜೊತೆಯಲ್ಲಿ ನಾವು ಬೆಳಿತಾನೇ ಇರ್ತೇವೆ. ಕನ್ನಡದ ಪ್ರತಿಯೊಂದು ವ್ಯಕ್ತಿಯು ಕನ್ನಡಿಗನಾಗಬೇಕಾದ್ರೆ ಇವರ ಇಡೀ ಸಾರಸ್ವತ ಲೋಕದ ಆ ಇಡೀ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ಓದುವ ಹಾಗಾಗಿದೆ. ಅದಕ್ಕಾಗಿ ಅವರದೇ ಆದಂತಹ ಒಂದು ಭಂಡಾರವೊಂದನ್ನು ಸೃಷ್ಟಿ ಮಾಡ್ತಾರೆ. ಅದರ ಮುಖಾಂತರ ಎಸ್.ಎಲ್. ಭೈರಪ್ಪನವರ ಈ ಅಕ್ಷರ ಭಂಡಾರದಲ್ಲಿ ಕನ್ನಡಿಗರ ಪ್ರತಿಯೊಬ್ಬನ ಪ್ರವೇಶ ಆಗೋ ಹಾಗೆ ಮಾಡಬೇಕು. ಹಾಗಾದಾಗ ಮಾತ್ರ ಆ ಸಾರ್ಥಕತೆ ಉಳಿತದೆ. ಅವರಿಗೆ ಸಲ್ಲಿಸುವ ಗೌರವ ಮತ್ತು ಪ್ರೀತಿ, ವಿಶ್ವಾಸ ಇವೆಲ್ಲಕ್ಕೂ ಒಂದು ಬೆಲೆ ಇರ್ತದೆ. ಹಾಗಾಗಲಿ ಅಂತ ಆಶಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾನಸ ಗುರುವಿಗೆ ಶಿರಸಾಷ್ಟಾಂಗ ನಮನಗಳನ್ನು ಹೇಳ್ತೇನೆ. ಸದಾಕಾಲ ನಮ್ಮ ಹೃದಯದಲ್ಲಿ ಸ್ಫೂರ್ತಿ ನೆಲೆಯಾಗಿರುವ ನೀವು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮೊಡನೆ ಇದ್ದೀರಿ. ನಮ್ಮ ಎಲ್ಲ ಕನ್ನಡಿಗರ ಒಡಲಲ್ಲಿದ್ದೀರಿ, ಮನದಲ್ಲಿದ್ದೀರಿ. ಸದಾಕಾಲ ಚಿರಂಜೀವಿಯಾಗಿದ್ದೀರಿ. ಶುಭ ನಮಸ್ಕಾರ.